ನಮಸ್ಕಾರ. TV9 ಡಿಜಿಟಲ್ಗೆ ಸ್ವಾಗತ. ನಾನು ಅಶೋಕ್ ಕನ್ನಳ್ಳಿ, ವಿಜಯಪುರ ಜಿಲ್ಲಾ ಹಿರಿಯ ವರದಿಗಾರ. ಏನು CM DKC ನೇತೃತ್ವದ ಎರಡನೇ ಹಂತದ ಸಚಿವ ಸಂಪುಟ ವಿಸ್ತರಣೆ ವೇಳೆ ಸಚಿವ ಸ್ಥಾನ ಸಿಗದೇ ಇದ್ದವರ ಅಸಮಾಧಾನ ಇನ್ನೂ ಮುಗಿದಿಲ್ಲ. ಅದು ವಿಜಯಪುರ ಜಿಲ್ಲೆಯ ಒಂದು ರಾಜಕಾರಣಕ್ಕೆ ಸಂಬಂಧಪಟ್ಟಂಗೆ ಮಾತನಾಡೋದಾದರೆ, ಮುದ್ದೇಬೇಳದ ಶಾಸಕ 6 ಬಾರಿ ಶಾಸಕರಾಗಿ ಆಯ್ಕೆಯಾದಂಥ CS ನಾಡಗೌಡ ಅವರು ಸಚಿವ ಸ್ಥಾನದ ಆಕಾಂಕ್ಷಿಯಾಗಿ ಅವರಿಗೆ ಸಚಿವ ಸ್ಥಾನ ತಪ್ಪಿದೆ. ಈ ಅಸಮಾಧಾನದ ಹೊಗೆ ಇನ್ನೂ ನಿಂತಿಲ್ಲ. ಇದು ಯಾವ ರೀತಿಯ ಜ್ವಾಲೆಯಾಗಿ ಹೊತ್ತಿ ಉರಿಯುತ್ತೆ ಅನ್ನೋದು ಈಗ ವಿಜಯಪುರ ಜಿಲ್ಲಾ ರಾಜಕಾರಣದ ಚರ್ಚಾ ವಿಷಯವಾಗಿದೆ. ಏನು ಕೆಲ ದಿನಗಳ ಹಿಂದೆ ನನಗೆ ಸಚಿವ ಸ್ಥಾನ ತಪ್ಪೋಕ್ಕೆ ಕೈಗಾರಿಕಾ ಸಚಿವ ಮತ್ತು ವಿಜಯಪುರ ಜಿಲ್ಲಾ ಉಸ್ತುವಾರಿ ಸಚಿವ MB ಪಾಟೀಲ್ ರೇ ಕಾರಣ, ನನ್ನ ಸಹಿತ ಇನ್ನಿತರನ್ನು ತುಳಿದಿದ್ದಾರೆ, ಹಿಂದಿನ ಅನೇಕ ನಾಯಕರನ್ನು ತುಳಿದಿದ್ದಾರೆ, ಹಲವಾರು ಜಾತಿ ಪ್ರಾಧಾನ್ಯತ ಸಮುದಾಯದ ನಾಯಕರನ್ನು ಸಹ ತುಳಿದಿದ್ದಾರೆ. ಹಿಂದೆ ಜಿಲ್ಲಾ ಪಂಚಾಯತಿಯ ಚುನಾವಣೆಯಲ್ಲಿ ಹಾಲು ಮತ ಸಮಾಜದವರ ಅಧ್ಯಕ್ಷರನ್ನಾಗಿ ಮಾಡಬೇಕಂದ್ರೆ ನಾನು ಸರ್ಕಸ್ ಮಾಡಬೇಕಾಯಿತು, ಅದಕ್ಕೆ ಸಚಿವ MB ಪಾಟೀಲ್ ಅವರೇ ಕಾರಣ ಎನ್ನುವ ಆರೋಪ ಮಾಡಿದರು. ಈ ನಿಟ್ಟಿನಲ್ಲಿ ಇಂದು ವಿಜಯಪುರ ನಗರದಲ್ಲಿ ಹಾಲು ಮತ ಸಮಾಜದ ಮುಖಂಡರು ಮತ್ತು ಜಿಲ್ಲಾ ಪಂಚಾಯತಿಯ ಏನು ಅಧ್ಯಕ್ಷ ಗಾದಿಯಲ್ಲಿ 3 ಬಾರಿ ಅಧ್ಯಕ್ಷ ಸ್ಥಾನ ಪಡೆದ ಸಮಾಜದ ಮುಖಂಡರು ಒಂದು ಸುದ್ದಿಗೋಷ್ಠಿ ನಡೆಸಿ ನೇರವಾಗಿ ಏನು CS ನಾಡಗೌಡರ ಹೇಳಿಕೆ ತಪ್ಪು ಎನ್ನುವ ಆರೋಪವನ್ನು ಇವರು ಮಾಡಿದ್ದಾರೆ. ಸಚಿವ ಸ್ಥಾನ ಸಿಗದೇ ಇರೋದಕ್ಕೆ ಕಾರಣಕ್ಕೆ ಅವರು ಹೈಕಮಾಂಡನ್ನು ಮತ್ತು CM ಅವ್ರನ್ನ ಕೇಳಬೇಕು, ಆ ರೀತಿ MB ಪಾಟೀಲ್ ಅವರು ಹೇಳಿದ್ದಾರೆ. ಆದರೆ ಅವರ ಸಚಿವ ಸ್ಥಾನ ಸಿಗದೇ ಇರೋ ವಿಚಾರದಲ್ಲಿ ನಮ್ಮ ಸಮಾಜವನ್ನು ಎಳೆದು ತರೋದು ಎಷ್ಟರ ಮಟ್ಟಿಗೆ ಸರಿ ಎನ್ನುವ ಪ್ರಶ್ನೆಯನ್ನು ಮಾಡಿದ್ದಾರೆ. ವಿಜಯಪುರ ಜಿಲ್ಲಾ ಪಂಚಾಯಿತಿ ವಿಚಾರವಾಗಿ ಮಾತಾಡೋದಾದರೆ, ಏನು ಈ ಹಿಂದೆ ನೀಲಮ್ಮ ಮೇಟಿ ಇರ್ಬೋದು, ಸಂಗೀತಾ ದಿಂಡಿ ಅವರು ಇರ್ಬೋದು, ಮತ್ತು ಸುಜಾತ ಕಳ್ಳಿಮನಿಯವರು ಕೂಡ ಏನು ಜಿಲ್ಲಾ ಪಂಚಾಯಿತಿಯ ಅಧ್ಯಕ್ಷರಾಗಿ ಆಯ್ಕೆಯಾಗಿ ಅಧಿಕಾರವನ್ನು ಅನುಭವಿಸಿದ್ದಾರೆ. ಈ ಅಧಿಕಾರಕ್ಕೆ ಪ್ರಮುಖ ಪಾತ್ರ ವಹಿಸಿದಲ್ಲಿ ಸಚಿವ MB ಪಾಟೀಲರ ಕಾರಣ. ಜೊತೆಗೆ ಜಿಲ್ಲೆಯ ಇತರ ಕಾಂಗ್ರೆಸ್ ಶಾಸಕರು ಸಹ ನಮಗೆ ಸಾಥ್ ನೀಡಿ ಸಹಾಯ ಸಹಕಾರ ಮಾಡಿ ನಮ್ಮನ್ನು ಅಧ್ಯಕ್ಷ ಸ್ಥಾನದಲ್ಲಿ ಕೂರಿಸಿದ್ದಾರೆ ಅನ್ನೋ ಮಾತು ಹೇಳಿದ್ದಾರೆ. ಇದಕ್ಕೂ ಮುಂಚೆ ವಿಜಯಪುರ ಜಿಲ್ಲಾ ಪಂಚಾಯಿತಿಯಲ್ಲಿ 3 ರಿಂದ 4 ಬಾರಿ ಹಾಲು ಮತ ಸಮಾಜದ ಸದಸ್ಯರಿಗೆ ಉಪಾಧ್ಯಕ್ಷ ಸ್ಥಾನ ಸಿಕ್ಕಿತ್ತು. 3 ಬಾರಿ ಅಧ್ಯಕ್ಷ ಸ್ಥಾನವನ್ನು ಹಾಲು ಮತ ಸಮಾಜದ ಮಹಿಳಾ ಸದಸ್ಯರಿಗೆ ನೀಡುವಲ್ಲಿ ಸಚಿವ MB ಪಾಟೀಲರ ಪ್ರಮುಖ ಪಾತ್ರ. ಶಿವಾನಂದ ಪಾಟೀಲ್ ಇರ್ಬೋದು, ಯಶವಂತರೇಗೌಡರು ಇರ್ಬೋದು, ನಾಡಗೌಡರು ಸಹ ಆವಾಗ ನಮಗೆ ಸಹಾಯ ಮಾಡಿದ್ದಾರೆ. ಆದರೆ ಅದರಲ್ಲಿ ಪ್ರಮುಖ ಪಾತ್ರ ವಹಿಸಿದವರು ಸಚಿವ MB ಪಾಟೀಲ್ ಎನ್ನುವ ಒಂದು ಮಾತನ್ನು ಈ ಹಾಲು ಮತ ಸಮಾಜದ ಮುಖಂಡರು ಹೇಳ್ತಾ ಇದ್ದಾರೆ. ಏನು ಸಚಿವ ಸಂಪುಟದಲ್ಲಿ ಸಚಿವ ಸ್ಥಾನ ಸಿಗದೇ ಇರೋದಕ್ಕೆ ನೇರವಾಗಿ MB ಪಾಟೀಲರೇ ಕಾರಣ ಅನ್ನೋ ಆರೋಪ ಮಾಡುವ CS ನಾಡಗೌಡರು ತಮ್ಮ ರಾಜಕೀಯ ವಿಚಾರಗಳಲ್ಲಿ ಸಮಾಜಗಳನ್ನು ಎಳೆದು ತರೋದು ಸರಿಯಲ್ಲ, ಇದು ಪಕ್ಷಕ್ಕೂ ಕೂಡ ಸರಿಯಲ್ಲ ಅನ್ನೋ ಆರೋಪವನ್ನು ಇವರು ಮಾಡ್ತಾ ಇದ್ದಾರೆ. ಸದ್ಯ ನಾವು ಜಿಲ್ಲಾ ಮಟ್ಟದಲ್ಲೇ ಇದ್ದೀವಿ, ಜಿಲ್ಲಾ ಮಟ್ಟಕ್ಕಿಂತ ಹೆಚ್ಚಿನ ಪ್ರಾತಿನಿಧ್ಯ ಬೇಕು. 1 ಬಾರಿ ಮಾತ್ರ ಹಾಲು ಮತ ಸಮಾಜಕ್ಕೆ ವಿಧಾನಸಭಾ ಚುನಾವಣೆಯಲ್ಲಿ ಟಿಕೆಟನ್ನು ನೀಡಲಾಗಿತ್ತು. ಅದನ್ನು ಬಿಟ್ಟ ನಂತರ ನಮಗೆ ಪ್ರಾತಿನಿಧ್ಯ ಸಿಕ್ಕಿಲ್ಲ. ಮುಂದಿನ ವಿಧಾನಸಭಾ ಚುನಾವಣೆಯೊಳಗೆ ನಮಗೆ ವಿಜಯಪುರ ಜಿಲ್ಲೆಯ 8 ವಿಧಾನಸಭಾ ಕ್ಷೇತ್ರಗಳ ಪೈಕಿ 1ರಲ್ಲಿ ಸ್ಪರ್ಧೆ ಮಾಡೋಕ್ಕೆ ನಮ್ಮ ಜಿಲ್ಲೆಯ ಮುಖಂಡರು ಮತ್ತು ರಾಜ್ಯದ ಮತ್ತು ಕೇಂದ್ರದ ನಾಯಕರು ಅವಕಾಶ ಮಾಡಿಕೊಡಬೇಕು ಅನ್ನೋ ಮನವಿಯನ್ನು ಕೂಡ ಇದೇ ವೇಳೆ ಹಾಲು ಮತ ಸಮಾಜದ ಮುಖಂಡರು ಮಾಡಿದ್ದಾರೆ. ಒಟ್ಟಾರೆಯಾಗಿ ಏನು ಸಚಿವ ಸಂಪುಟ ವಿಸ್ತರಣೆಯ ಒಂದು ಸಚಿವ ಸ್ಥಾನ ಸಿಗೋದ ಬೇಗುದಿ ವಿಜಯಪುರ ಜಿಲ್ಲೆಯಲ್ಲಿ ಮತ್ತಷ್ಟು ಹೊಗೆಯಾಟಕ್ಕೆ ಕಾರಣವಾಗಿದೆ. ಇಲ್ಲಿ ಒಂದೊಂದು ಸಮಾಜವನ್ನು ಕೂಡ ಎಳೆದು ತರೋ ಕೆಲಸ ಮಾಡ್ತಾ ಇಲ್ಲಿ ಆರೋಪವನ್ನು ಮಾಡ್ತಾ ಇರೋದು ಸರಿಯಲ್ಲ. ನಮ್ಮ ಸಮಾಜಕ್ಕೂ ಪ್ರಾತಿನಿಧ್ಯ ಕೊಡಲಿ, ಸಚಿವ MB ಪಾಟೀಲ್ ಆದಿಯಾಗಿ ಇನ್ನಿತರ ಎಲ್ಲರೂ ಕೂಡ ಹಾಲು ಮತ ಸಮಾಜಕ್ಕೆ ಮತ್ತು ಪ್ರಾತಿನಿಧ್ಯ ಸಿಗುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ ಅನ್ನೋದು ಇವರ ಮಾತು. ಈ ಒಂದು ಸಚಿವ ಸಂಪುಟ ಏನು ಸ್ಥಾನ ಸಿಗದೇ ವಿಚಾರ ಸಚಿವ MB ಪಾಟೀಲರು ಮತ್ತು CS ನಾಡಗೌಡರ ಮಧ್ಯೆ ಇದೇ ಹೊಗೆಯಾಟ, ರಾಜಕೀಯ ಜಗಳಬಂದಿ ಮುಂದುವರಿಯುತ್ತಾ ಮತ್ತು ಇಲ್ಲಿಗೆ ನಿಲ್ಲುತ್ತಾ ಅನ್ನೋದು ಕೂಡ ಈಗ ನಮಗೆ ಮುಂದಿರುವ ಯಕ್ಷ ಪ್ರಶ್ನೆಯಾಗಿದೆ.